ರಾಜ್ಯದಲ್ಲಿ ಕಂದಾಯ, ಮಾರಾಟ ತೆರಿಗೆ ಮತ್ತು ಸಾರಿಗೆ ಆದಾಯ ಸಂಗ್ರಹ ಸಂಪೂರ್ಣ ಕುಸಿದಿದ್ದರೂ ಆದಾಯ ಹೆಚ್ಚು ತೋರಿಸಿ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಜೆಟ್ ಮಂಡಿಸುವುದಕ್ಕೆ ಸರ್ಕಾರದಲ್ಲಿ ಹಣವಿಲ್ಲ. ಈವರೆಗೂ ಯಾವುದೇ ಮುಖ್ಯಮಂತ್ರಿ ಮಾಡದಷ್ಟು ಸಾಲವನ್ನು ಸಿದ್ದರಾಮಯ್ಯ ಮಾಡುತ್ತಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಅವರೊಬ್ಬರೇ 3 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಮುಂಬರುವ ಬಜೆಟ್ ಅಧಿಕಾರ ಉಳಿಸಿಕೊಳ್ಳಲು ಮಂಡಿಸುವ ಬಜೆಟ್ ಆಗಲಿದ್ದು, ಯಾವುದೇ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಳ್ಳಲು ಆಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನು ತೊರೆಯುವಂತೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಸೂಚಿಸಿದಂತಿದೆ. ಹಾಗಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲು ಹುನ್ನಾರ ನಡೆಯುತ್ತಿದೆ ಎಂಬುದಾಗಿ ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ. ಆ ಮೂಲಕ ಅಧಿಕಾರಕ್ಕಾಗಿ ಜಾತಿ ಹೆಸರು ಹೇಳುತ್ತಿದ್ದಾರೆ ಎಂದು ದೂರಿದರು. ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಕೆಲಸವಿದ್ದರೂ ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ. ಅಧಿಕಾರ ಹಸ್ತಾಂತರವನ್ನು ಮುಂದೂಡಲು ಮುಖ್ಯಮಂತ್ರಿಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಘೋಷಣೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಅನುದಾನ ಎಷ್ಟು ಬಂದಿದೆ ಎಂಬ ಶ್ವೇತಪತ್ರ ಬಿಡುಗಡೆ ಮಾಡಬೇಕು ಎಂದು ಅವರು ಇದೇ ವೇಳೆ ಆಗ್ರಹಿಸಿದರು. ಕರ್ನಾಟಕದಲ್ಲಿ ಉಳಿದಂತ ಒಂದು 12 ಜನ ಮುಖ್ಯಮಂತ್ರಿಗಳಿದಾರಲ್ಲ, ಅವರೆಲ್ಲರೂ 2 ಲಕ್ಷ ಸಾಲ ಮಾಡಿಲ್ಲ. ಇವರೊಬ್ಬರೇ 3 ಲಕ್ಷ ಸಾಲ ಮಾಡಿದ್ದಾರೆ. 3 ಲಕ್ಷ ಕೋಟಿ ಅಂದ್ರೆ ಒಬ್ಬೊಬ್ಬರ ತಲೆ ಮೇಲೆ 1 ಲಕ್ಷ. ನಾನು ಸಾಲನೇ ಮಾಡಿಲ್ಲ ಅಂತ ಯಾರೋ ಹೇಳ್ತಾರಲ್ಲ, ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನಾವು ಸಾಲನೇ ಮಾಡಿಲ್ಲ ಅಂತ. ಅವ್ರ ತಲೆ ಮೇಲೂ 1 ಲಕ್ಷದ ಮೇಲೆ ಸಾಲ ಹೋಗ್ತದೆ ಅಂತ ನನಗನ್ಸುತ್ತೆ. ಇದು ಮ್ಯಾಜಿಕ್ ಮಾಡೋ ಬಡ್ಜೆಟ್ ಅಷ್ಟೇ, ಮ್ಯಾಜಿಕ್. ಈಗ ನಾವು 3% ಒಳಗಡೆ ಇರಬೇಕು. ಕಳೆದ ಬಾರಿ 2.95% ಬಂದ್ಬಿಟ್ಟಿದ್ದೀವಿ ನಾವು. ಇನ್ನು ಕಡಿಮೆ. ಈ ಕರೆಕ್ಟಾಗಿ ಅವ್ರು ಲೆಕ್ಕ ಮಾಡಿದ್ರೆ ಆದಾಯ ಎಲ್ಲ ಕುಸಿತ ಆಗಿದೆ. ಟ್ರಾನ್ಸ್ಪೋರ್ಟ್ ಅಲ್ಲಿ ಆದಾಯ ಕುಸಿತ ಆಗಿದೆ, ರೆವಿನ್ಯೂ ಅಲ್ಲಿ ಆದಾಯ ಕುಸಿತ ಆಗಿದೆ, ಸೇಲ್ ಟ್ಯಾಕ್ಸ್ ಅದರಲ್ಲಿ ಆದಾಯ ಕುಸಿತ ಆಗಿದೆ. ಆದರೆ ನೀವು ಮಾತ್ರ ಆದಾಯನ ಜಾಸ್ತಿ ತೋರಿಸ್ಕೊಂಡು ಒಂದು ಬಡ್ಜೆಟ್ ಮಾಡ್ತಾವ್ರೆ ಅಷ್ಟೇ. ಈ 3 ವರ್ಷದಲ್ಲಿ ತೋರಿಸಿರೋ ಅಷ್ಟು ಆದಾಯನೇ ಬಂದಿಲ್ಲ. ಅವ್ರು ಏನು ತೋರಿಸಿದ್ದಾರೆ ಇಲಾಖೆಗಳು ವೈಸು ಅಷ್ಟು ಆದಾಯನೇ ಬಂದಿಲ್ಲ, ಆದ್ರೆ ತೋರಿಸ್ತಾನೆ ಅವ್ರೆ. ಅದರಿಂದ ಇಲ್ಲಿ ಮೋಸ ಮಾಡುವಂಥದ್ದು ಮತ್ತೊಂದು ಸರಿ ರಾಜ್ಯದ ಜನಗಳಿಗೆ ಟೋಪಿ ಹಾಕುವಂತ ಸಿದ್ದರಾಮಯ್ಯನ ನಾವು ನೋಡ್ತಾ ಇದ್ದೀವಿ.